ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮಧ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮಹಾಲಕ್ಷ್ಮೀ ದೇವಿಯ ಸ್ತೋತ್ರ ಮಾಡಿದ ನಂತರ ಮೂರನೆಯದಾಗಿ ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವಾಯುದೇವರೇ ಬ್ರಹ್ಮದೇವರಾಗಿರುವಂಥದ್ದು. ಆ ಋಜುಗಣಗಳ ಒಂದು ಸ್ತೋತ್ರವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಬ್ರಹ್ಮದೇವರ ಸ್ತೋತ್ರ ಮಾಡ್ತಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ಋಜುಗಣ ದರಸೆ ಸತ್ವ ಪ್ರಚುರ ವಾಣೀ ಮುಖ ಸರೋಜೇನ ಗರುಡ ಶೇಷ ದಶಂಕದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಬಹಳ ಸುಂದರವಾದ ಒಂದು ವಿದ್ವತ್ ಪ್ರತಿಭೆ ನಮ್ಮ ಜಗನ್ನಾಥದಾಸರ ಶೈಲಿಯಲ್ಲಿ ಕಾಣ್ತದೆ. ಭಗವಂತನ ಕೃಪಾ ಕಟಾಕ್ಷ, ಗುರುಗಳ ಅನುಗ್ರಹದ ಬಲದಿಂದ ಒಂದೊಂದು ಅಕ್ಷರವೂ ಅಷ್ಟು ಮಂತ್ರ ಸಮಾನವಾಗಿರುವಂಥದ್ದು. ಜೀವೋತ್ತಮರಾದ ವಾಯುದೇವರ ಸ್ತೋತ್ರ ಮಾಡ್ತಾರೆ. ಎಂಥವರು? ನಿರುಪಮ, ಜೀವಕೋಟಿಗಳಿಗೆ ಉಪಮಾನರಹಿತರಾಗಿರುವಂತಹ ಇಂತಹವರು ಅಂತ ಇನ್ನೊಬ್ಬರಿಲ್ಲೇ ಇಲ್ಲ. ಒಬ್ಬರೇ ಇರೋದು ಜೀವೋತ್ತಮರು, ಅವರು ಬ್ರಹ್ಮದೇವರು. ವಾಯುದೇವರು ಬ್ರಹ್ಮದೇವರು ಅವರೊಬ್ಬರೇ ಇರೋದು. ಇಂತಹ ಇನ್ನೊಬ್ಬ ವ್ಯಕ್ತಿ ಅಂತ ಇಲ್ಲೇ ಇಲ್ಲ. ಉಪಲಕ್ಷಣತೆಯ 200 ಜನ ಇದ್ದಾರೆ. ಋಜುಗಣಗಳ ಗಣ ಇದೆ. ಅಷ್ಟು ಬಿಟ್ಟರೆ ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಿರುಪಮಾನಂದಾತ್ಮ. ಆನಂದ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಯಾವುದೋ ಒಂದು ಪದಾರ್ಥ ತಗೊಂಡ್ರೆ, ತಿಂದರೆ ಅಥವಾ ಬಟ್ಟೆಯನ್ನು ಹಾಕ್ಕೊಂಡ್ರೆ ನಮಗೇನು ಆನಂದ ಆಗ್ತದೋ ಅದನ್ನೇ ಆನಂದ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ, ಆನಂದ ಅಂದ್ರೇನು? ಮತ್ತು ಹಾಗಿದ್ರೆ ಅಸುರಾವೇಶ, ಭಾವರೂಪ ಅಜ್ಞಾನ, ಅಪರೋಕ್ಷ ತಿರೋಧಾನಾದಿ ದೋಷರಹಿತವಾಗಿರುವಂಥದ್ದು. ಅಂದರೆ ಯಾವ ದೋಷವೂ ಅದರಲ್ಲಿರಬಾರದು, ದುಃಖ ಮಿಶ್ರಿತವಾಗಿದ್ದಾಗಬಾರದು. ಅಂತಹ ಆನಂದ ಆತ್ಮ ಯಾವುದು? ರಮಾ ಮತ್ತು ಮಧುಸೂದನ, ಜಗತ್ತಿನ ವ್ಯತಿರಿಕ್ತವಾಗಿರುವಂತಹ ಭಗವಂತನ ಒಂದು ಜ್ಞಾನ, ಭಗವಂತ ನೀಡುವಂತಹ ಅಸದೃಶವಾದ ಆನಂದ, ಅದನ್ನು ಪಡೆದಂಥವರು ಯಾರು? ಈ ಬ್ರಹ್ಮದೇವರು. ನಿರುಪಮಾನಂದಾತ್ಮ, ಭಗವಂತನ ಕಲ್ಯಾಣ ಗುಣಪೂರ್ಣನಾದಂತಹ ಭಗವಂತನ ಪೂರ್ಣವಾದ ಅನುಗ್ರಹವನ್ನು ಪಡೆದಂತಹ, ಪೂರ್ಣ ಸುಖವನ್ನು ಪಡೆದಂತಹ, ಲಕ್ಷ್ಮೀನಾರಾಯಣರ ನಂತರ ಅತ್ಯಂತ ಸುಖ ಪಡುವಂಥವರು ಅಂತೇನಾದರೂ ಇದ್ದರೆ ಅದು ಬ್ರಹ್ಮದೇವರು ಮಾತ್ರ. ಯಾಕೆ? ಪೂರ್ಣ ಸುಖವುಳ್ಳಂತಹ ರಮಾ ಮತ್ತು ನಾರಾಯಣರ ಅನುಗ್ರಹವನ್ನು ಪಡೆದಂತಹ ಭವ, ಅವರಿಂದ ಹುಟ್ಟಿರುವಂತಹ, ಅವತಾರ ಮಾಡಿರುವಂತಹ ಭವನಿರ್ಜರ ಸಭಾ ಸಂಸೇವ್ಯ. ಭವ ಅಂದರೆ ರುದ್ರದೇವರು, ನಿರ್ಜರ ಸಭಾ ಸಂಸೇವ್ಯ ಅವರಿಂದ ಮೊದಲುಗೊಂಡ ಎಲ್ಲರಿಂದ ಸೇವಿತರಾಗಿರುವಂಥವರು. ಯಾರಿವರು? ಋಜುಗಣದ. ಭಗವದ್ವಿಷಯಕವಾಗಿ ಯಾವತ್ತೂ ಅಜ್ಞಾನಾದಿಗಳು ಬರದೇ ಇರುವಂತಹ 200 ಜನದ ಒಂದು ಗಣ ಇದೆ. ಅದಕ್ಕೆ ಋಜುಗಣ ಅಂತ ಕರೀತಾರೆ. ಅಂತಹ ಗಣದಲ್ಲಿ ಹಿರಿಯರಾದಂಥವರು ಈ ಬ್ರಹ್ಮದೇವರು. ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ. ಎಂಥವ್ರು ಇವರು? ಪಕ್ವ ಸಾಧನೆ ಉಳ್ಳಂತಹ, ಒಳ್ಳೆ ಸಾಧನೆಯನ್ನು ಮಾಡಿ, ಬ್ರಹ್ಮದೇವರ ಸಾಧನೆ ಭಾರಿ ವಿಶೇಷವಾಗಿರುವಂಥದ್ದು. ಅಂತಹ ಸಾಧನೆಯನ್ನು ಮಾಡಿದಂತಹ ಶ್ರೇಷ್ಠರಾದಂಥವರು ಸತ್ವಪ್ರಚುರ, ಸತ್ವಗುಣದಿಂದ ಕೂಡಿರುವಂತಹವರು ಬ್ರಹ್ಮದೇವರು, ವಾಯುದೇವರು. ಮಹತ್ತತ್ವಾತ್ಮಕವಾಗಿರುವಂತಹ, ಮಹತ್ತತ್ವಕ್ಕೆ ಅಭಿಮಾನಿ ದೇವತೆ, ಆ ಶರೀರವುಳ್ಳಂಥವರು. ವಾಣಿ ಮುಖ ಸರೋಜ. ವಾಣಿ ಅಂದರೆ ಸರಸ್ವತೀ ದೇವಿ. ಅವಳ ಮುಖ ಕಮಲಕ್ಕೆ
ಇನ ಅಂದರೆ ಸೂರ್ಯ, ಕಮಲ ಅರಳೋದು ಸೂರ್ಯದಿಂದ. ಈ ಕಮಲ ಅಂದರೆ ಸರಸ್ವತಿ ಮುಖ ಕಮಲ ಅರಳೋದು ಎದರಿಂದ? ಯಾ ಸೂರ್ಯರಿಂದ? ಬ್ರಹ್ಮದೇವರಿಂದ. ಅದಕ್ಕೆ ಹೇಳಿದ್ರು ವಾಣಿ ಮುಖ ಸರೋಜೇನ, ಸರೋಜ ಇನ, ಇನ ಅಂದರೆ ಸೂರ್ಯ. ಸೂರ್ಯ ಸದೃಶರಾದ ಕಿರಣಗಳಿಂದ ಸರಸ್ವತೀ ದೇವಿಯ ಮುಖವನ್ನು ಅರಳಿಸುವಂತಹ ಹೇ ಬ್ರಹ್ಮದೇವರೇ, ನೀವು ಯಾರು? ಬರೇ ಮುಖ ಅರಳಿಸೋದಷ್ಟೇ ಅಲ್ಲ, ಬ್ರಹ್ಮದೇವರ ಶಕ್ತಿ ಅಂತದ್ದು ಅಂತ ಹೇಳ್ತಾರೆ. ಗರುಡ ಶೇಷ ಶಶಾಂಕದಳ ಶೇಖರರ ಜನಕ. ಗರುಡದೇವರು, ಶೇಷದೇವರು, ಶಶಾಂಕದಳ ಶೇಖರರ, ಶಶಾಂಕದಳ ಅರ್ಧಚಂದ್ರಾಕೃತಿಯನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿರುವಂತಹ ರುದ್ರದೇವರು. ಅಂದರೆ ಗರುಡದೇವರು, ಶೇಷದೇವರು, ರುದ್ರದೇವರು ಈ ಮೂರೂ ಜನಕ್ಕೆ ಜನಕ, ತಂದೆಯಾಗಿರುವಂತಹ ಜಗದ್ಗುರುವೇ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು ಈ ಶಬ್ದವನ್ನ. ಜಗತ್ತಿಗೆ ಗುರುಗಳು ಯಾರು? ಎಲ್ಲರೂ ಹಾಕೊಂಡಿರ್ತಾರೆ ಬೋರ್ಡು, 1008 ಜಗದ್ಗುರುಗಳು ಅಂತ ಬೇಕಾದಷ್ಟು ಜನ ಹಾಕೊಂತಾರೆ. ಯಾರು ನಿಜವಾದ ಜಗದ್ಗುರುಗಳು? ಬ್ರಹ್ಮದೇವರು ನಮಗೆಲ್ಲ ಗುರುಗಳಾಗಿರುವಂಥವರು. ಗರುಡ ಶೇಷ ರುದ್ರಾದಿಗಳಿಗೆ ಪಾಠವನ್ನು ಹೇಳುವಂಥವರು. ಅದನ್ನಿಲ್ಲಿ ಹೇಳ್ತಾರೆ. ಜನಕನೂ ಹೌದು, ಅಷ್ಟೇ ಅಲ್ಲದೆ ಜಗದ್ಗುರುವೂ ಹೌದು. ಅವರಿಗೆ ಉಪದೇಶವನ್ನು ಮಾಡಿದಂತಹ ಹೇ ಬ್ರಹ್ಮದೇವರೇ, ನಿಮಗೆ ತ್ವಚ್ಚರಣಗಳಿಗಭಿವಂದಿಸುವೆ. ನಿಮಗೆ ನಾನು ಎರಡೂ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನೀವು ನಮಗೆ ಅನುಗ್ರಹವನ್ನು ಮಾಡಬೇಕು. ಏನು ಅನುಗ್ರಹ? ಪಾಲಿಪುದು ಸನ್ಮತಿಯ. ಯಾಕೆ? ಗುರುಗಳಿಂದ ನಾವು ಪಡೆಯುವಂತಹ ದೊಡ್ಡದಾಗಿರುವಂತಹ ಒಂದು ಲಾಭ ಅಂತೇನಾದರೂ ಇದ್ದರೆ ಅದು ಬುದ್ಧಿಶಕ್ತಿ. ಬುದ್ಧಿ ಯಾವ ರೀತಿಯಾಗಿರಬೇಕು? ಅದು ತತ್ವಜ್ಞಾನ. ಬರೇ ಬುದ್ಧಿ ಅಲ್ರಿ, ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ. ಬ್ರಹ್ಮದೇವರು ಮಾಡುವಂತಹ ಕೆಲಸ ಚತುರ್ಮುಖ ಭಾರಾಂಶ್ಚತುರಃ ಕುಮಾರಾನ್ ಸಾ ದ್ರೌಪದಿ ನಾಮ ಬಭೂವ ಭೂಮೌ. ಇಷ್ಟೆಲ್ಲ ಭಾರಿ ಸುಂದರವಾಗಿ ಹೇಳ್ತದೆ. ಅನೇಕ ಪ್ರಮಾಣಗಳು ಹೇಳ್ತಾವೆ. ಜಗದ್ಗುರುಗಳು, ಮೂಲಗುರುಗಳು, ಆದಿಗುರುಗಳು ಎಲ್ಲ ಮುಕ್ತಿಯೋಗ್ಯರಿಗೆ ಮುಖ್ಯವಾದಂಥವರು ನಮ್ಮ ಬ್ರಹ್ಮದೇವರಾಗಿರುವಂಥವರು. ಹಾಗಾಗಿ ಅಂತಹ ನಿಮಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ತ್ವಚ್ಚರಣಗಳಿಗೆ, ಎರಡೂ ಪಾದದ್ವಯಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅಭಿವಂದಿಸುವೆ, ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಕೇಳ್ತಾ ಇದ್ದೀನಿ. ನೀವೇನು ಮಾಡಬೇಕು? ಪಾಲಿಪುದು ಸನ್ಮತಿಯ, ದಿವ್ಯವಾದ ಜ್ಞಾನ, ಭಕ್ತಿ ಅವುಗಳಿಂದ ಕೂಡಿರುವಂತಹ ಭಗವಂತನ ವಿಷಯಕವಾದ ಜ್ಞಾನ, ಅದು ತತ್ವಜ್ಞಾನ. ಬುದ್ಧಿಯನ್ನ, ಐಶ್ವರ್ಯವನ್ನ ಪಾಲಿಪುದು ಯಾವಾಗಲೂ ಕೊಡ್ತಾ ಇರ್ರಿ. ನೀವು ಒಳ್ಳೆ ಬುದ್ಧಿಯನ್ನು ಕೊಟ್ಟರೆ ನಾವೇನು ಮಾಡ್ತೀವಿ? ಭಗವಂತನ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಾಣಿಪತಿ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜಗತ್ತಿಗೆ ಗುರುಗಳು ಗರುಡ ಶೇಷ ರುದ್ರರನ್ನು ಕೂಡಿಸ್ಕೊಂಡು ಪಾಠ ಹೇಳುವಂತಹ, ಅವರ ಜನಕರಾಗಿರುವಂತಹ, ಜಗದ್ಗುರುಗಳಾಗಿರುವಂತಹ ವಾಣಿಪತಿ ಹೇ ಬ್ರಹ್ಮದೇವರೇ, ಜೀವೋತ್ತಮರಾದ ನಿಮಗೆ ನಮ್ಮ ಪ್ರಾರ್ಥನೆ ಏನು ಅಂದರೆ ನಿಮಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಪಾಲಿಪುದು ಸನ್ಮತಿಯ, ನಮಗೆ ಒಳ್ಳೆಯ ಭಗವದ್ವಿಷಯಕವಾದ ಜ್ಞಾನವನ್ನು ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು.